ಹಾಯ್ ಹಲೋ ಎಲ್ಲರಿಗೂ ನನ್ನ ರುಚಿಯಾನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಿಡ್ಸ್ ಹೆಲ್ತಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ. ಮೊದಲನೇದಾಗಿ ಹೆಸರುಬೇಳೆನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ಕುಕ್ಕರಲ್ಲಿ ಒಂದು 4ರಿಂದ 5 ವಿಸಲ್ ಆಗೋ ತನಕ ಬೇಯಿಸ್ಕೊಬೇಕು. ಸೊ 4ರಿಂದ 5 ವಿಸಲ್ ಚೆನ್ನಾಗಿ ಮೆತ್ತಗೆ ಬೇಯ್ತದೆ. ಅದಾದ ನಂತರ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನಂತರ ಬೆಂದಂತಹ ಹೆಸರುಬೇಳೆಯನ್ನು ಹುರಿದಿಟ್ಕೊಂಡಿರುವಂತಹ ತುಪ್ಪದ ಬಾಣಲೆಯಲ್ಲಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ. ಅದಾದ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ, ಶುಂಠಿ ಮತ್ತು ಏಲಕ್ಕಿ ಮಿಶ್ರಣವನ್ನು ಹಾಕಿ ಬೆರೆಸ್ಕೊಬೇಕು. ಅದಾದ ನಂತರ ಚೆನ್ನಾಗಿ ಕುದ್ದಾದ ನಂತರ ಇವಾಗ ನಾವು ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಬೇಕು. ಆಮೇಲೆ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಮಾಡಿದರೆ ನಿಮ್ಮ ರುಚಿಯಾದಂಥ ಹೆಸರುಬೇಳೆ ಪಾಯಸ ರೆಡಿ ಇರುತ್ತೆ. ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಉಂಟು. ಇದನ್ನು ಪಾಯಸವನ್ನು ಸವಿಯಲು ಕೊಡಿ. ಈ ರೆಸಿಪಿಯ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನನ್ನ ರುಚಿಯಾನ ಚಾನಲ್ಗೆ ವಿಸಿಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗಿರಿ. ಇದೇ ರೀತಿಯ ಮೋರ್ ಹೆಲ್ತಿ ಕಿಡ್ಸ್ ಓರಿಯೆಂಟೆಡ್ ರೆಸಿಪೀಸ್ಗಳನ್ನು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನನ್ನ ರುಚಿಯಾನ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಇದೇ ಥರ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.